ಇಂದು ಕುಂದಾಪುರದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಲಯನ್ಸ್ ಕ್ಲಬ್ನವರು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣ ನವೀಕರಣ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ. ನಾನು ಲಯನ್ಸ್ ಕ್ಲಬ್ಬಿನ, ರೋಟರಿ ಕ್ಲಬ್ಬಿನ ಮತ್ತು ರೈಲ್ವೆ ಸಮಿತಿಯ ಪ್ರಯಾಣಿಕರ ಸಮಿತಿಯ ಅಧ್ಯಕ್ಷರ ಸಹಿತ ಎಲ್ಲರಿಗೂ ಅಭಿನಂದನೆ ಹೇಳಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಗುರಿ ಇರುವಂಥದ್ದು ಈ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯನ್ನು ವಿಲೀನ ಮಾಡಿ ಈ ಹಳಿಗಳನ್ನು ದಿಪ್ಪತ್ತ ಮಾಡಿ ಒಂದು ಪ್ರಯಾಣಿಕರಿಗೆ ಬಹುದೊಡ್ಡ ಕೊಡುಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲ ಸಂಸದರ ಮತ್ತು ನಮ್ಮೆಲ್ಲ ಶಾಸಕರ ಆಶಯ ಕೂಡ ಇದೆ. ಅದರ ಬಗ್ಗೆ ಮುತುವರ್ಜಿಯಿಂದ ಕೆಲಸ ಮಾಡ್ತೇವೆ, ಯಶಸ್ವಿಯಾಗಬಹುದು ಅಂತ ನಮ್ಗೆ ಆಶೆಯನ್ನು ಹೊಂದಿದ್ದೇವೆ. ಇನ್ನೊಂದು ಕುಂದಾಪುರ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಯಾವಾಗ ಆರಂಭ ಆಯಿತು ಆವತ್ತಿಂದ ನಮ್ಮ ಸಮಿತಿ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಬರ್ತಿದೆ. ಹಲವಾರು ರೈಲುಗಳ ಸ್ಟಾಪೇಜ್ಗಳನ್ನು, ಇಲ್ಲಿದ್ದ ಸ್ಟಾಪೇಜ್ಗಳನ್ನು ನಾವು ಸರ್ಕಾರಕ್ಕೆ, ಇಲಾಖೆಗೆ, ಜನಪ್ರತಿನಿಧಿಗಳ ಮುಖಾಂತರ ಡಿಮಾಂಡ್ ಮಾಡಿ, ಒತ್ತಾಯ ಮಾಡಿ ಪಡ್ಕೊಂಡಿದ್ದೇವೆ. ಹಾಗೆ ಅದರ ಜೊತೆಯಾಗಿ ನಾವು ಬೇಕಾದ ರೈಲುಗಳನ್ನು ಕೂಡ ನಮ್ಮದೇ ಪ್ರಯತ್ನದಿಂದ, ಕುಂದಾಪುರ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯವರ ಹೋರಾಟ ಪ್ರಯತ್ನದಿಂದ, ಜೊತೆಯಾಗಿ ನಮ್ಮ ಜನಪ್ರತಿನಿಧಿಗಳು, MP ಗಳು, MLA ಇವರೆಲ್ಲರ ಸಹಕಾರದಿಂದ ನಾವು ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಬರುವ ರಸ್ತೆಯನ್ನು ಹಿಂದಿನ ಶಾಸಕರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಸಹಕಾರದಿಂದ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗೆ ಕೆಲವು ದಾನಿಗಳ ಸಹಕಾರದ ಕೆಲವು ಶೆಲ್ಟರ್ಗಳನ್ನು ಮಾಡಿದ್ದೇವೆ. ನಮ್ಮ ರೈಲು ಪ್ರಯಾಣಿಕರಿಗೆ ಬೇಕಾದಂಥ ವೇಳಾಪಟ್ಟಿ ಯಾವುದು ಇದೆ ಅದನ್ನು ಒಂದು ಫಲಕಗಳನ್ನು ಹಾಕಲಿಕ್ಕೆ ಆನಂದ್ ಕುಂದಾಪುರ ಸಹಾಯದಿಂದ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮಗೆ ಐಲೋ ಕುಂದಾಪುರ ಎನ್ನುವಂಥ ಒಂದು ಸೆಲ್ಫಿ ಪಾಯಿಂಟನ್ನು ಮಾಡಿಸ್ಕೊಂಡಿದ್ದಾರೆ. ಹಾಗೆ ಈಗ ನಮ್ಮ ಲಯನ್ಸ್ ಕ್ಲಬ್ನವರು ಕೂಡ ಬ್ಯೂಟಿಫಿಕೇಷನ್ ವರ್ಕ್ ಕೂಡ ತಾವೇ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸುಮಾರು ಜನರಿಗೆ ತುಂಬ ಅಗತ್ಯ ಇರುವಂಥದ್ದು, ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರಿನವರು ಸ್ವತಃ ರೈಲಿನಲ್ಲಿ ಪ್ರಯಾಣಿಸುವಾಗ ಆದ ತೊಂದರೆಯನ್ನು ಅವರು ಅದನ್ನು ಮನಗಂಡು ಒಂದು ಸಾರ್ವಜನಿಕ ಕಳಕಳಿಯಿಂದ ಅದನ್ನು ಯಾವ ಶೆಲ್ಟರನ್ನು ಮತ್ತು ಪ್ಲ್ಯಾಟ್ಫಾರ್ಮೆಲ್ಲ ಒಂದು ಲೆವೆಲ್ ಇಲ್ಲದ್ರಿಂದ ಇದನ್ನು ಟ್ರಾಲಿಗಳನ್ನು ಎಳ್ಕೊಬರ್ಲಿಕ್ಕೆ ಕಷ್ಟ ಆಗ್ತಿರುವಂಥದ್ದು ಕಂಡು ಅದನ್ನು ಏನಾದರೂ ನಾವು ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮೊಟ್ಟಿಗೆ ಚರ್ಚೆ ಮಾಡಿ, ಶಾಸಕರೊಂದಿಗೆ ಸಂಸದರೊಂದಿಗೆ ಚರ್ಚೆ ಮಾಡಿ, ತಾವು ಒಂದು ಉತ್ಕೃಷ್ಟ ಮಟ್ಟದ ಒಂದು ಮೇಲ್ಛಾವಣಿಯನ್ನು ರೈಲ್ವೆ ಸ್ಟೇಷನ್ಗೆ ಅಗತ್ಯ ಇರುವ ಒಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬಹುತೇಕ ಎಲ್ಲ ಸಮಸ್ಯೆಗಳು ನಮ್ಮ ಮಳೆ ಮತ್ತು ಬಿಸಿಲಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ಶಿಲಾನ್ಯಾಸ ಆಗಿದೆ. ನಿಜಕ್ಕೂ ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಅವ್ರು ಮಾಡಿ ನಮ್ಗೆ ಕೊಡ್ತಾರಂತ ನಾವು ಎಣಿಸ್ಕೊಳ್ಳೇ ಇಲ್ಲ. ಅದು ಈಗ ಅವರು ಕೊಡ್ಲಿಕ್ಕೆ ಹೊರದ್ರಿಂದ ಇನ್ನೂ 1-2 ಜನ ದಾನಿಗಳು ಸ್ವಲ್ಪ ಅವರು ಕೂಡ ಒಂದು ಆಸಕ್ತಿಯನ್ನು ತೋರಿದ್ದಾರೆ. ನಾನು ಬೇರೆ 1-2 ಪ್ರಾಜೆಕ್ಟ್ಸ್ಗಳನ್ನು ಕೂಡ ಮಾಡಲಿಕ್ಕೆ ಅಲ್ಲಿ ಯಾವುದು FOB ಮೇಲೆ ನಮ್ಮ ರೈಲ್ವೆ ಇನ್ನೊಂದು ಪ್ಲ್ಯಾಟ್ಫಾರ್ಮಿಗೆ ಹೋಗಲಿಕ್ಕೆ ಒಂದು ಬ್ರಿಡ್ಜ್ ಇದೆ, ಫುಟ್ ಓವರ್ ಬ್ರಿಡ್ಜ್, ಅದರ ಮೇಲೆ ಕೂಡ ಒಂದು ಶೆಲ್ಟರ್ ಮಾಡಿಸ್ಕೊಡ್ಬೇಕನ್ನುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ಅದಕ್ಕೂ ಸಹ ದಾನಿಗಳ ಹುಡುಕಾಟದಲ್ಲಿದ್ದೇವೆ. ಕೆಲವರನ್ನು ಸಂಪರ್ಕ ಮಾಡಿದ್ದೇವೆ. ಅದು ಆಗ್ತದೆ ಸದ್ಯದಲ್ಲಿ. ಇದು ಒಂದು 3-4 ತಿಂಗಳಲ್ಲಿ ಅದು ಕೂಡ ಆಗ್ಬೋದು ಎನ್ನುವಂಥ ಒಂದು ನಮಗೊಂದು ನಿರೀಕ್ಷೆ ಇದೆ. ನಾವು ಆಶಾಭಾವನೆಯಲ್ಲಿದ್ದೇವೆ. ಇದೆಲ್ಲ ಆಗ್ತದೆ. ಆದಾಗ ನಮ್ಮ ಕುಂದಾಪುರ ಸ್ಟೇಷನ್ ಮತ್ತು ಅದ್ರ ಜೊತೆ ನಾವು ಈಗಾಗಲೇ ನಾನು ಹೇಳಿದಾಗೆ ಏನೇನು ಅಗತ್ಯಗಳುಂಟು, ನಾವು ಸಾರ್ವಜನಿಕ ಬರೀ ಸರ್ಕಾರದಿಂದ ಎಲ್ಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಘ ಸಂಸ್ಥೆಗಳು, ದಾನಿಗಳು ಸಹಕಾರ ಮಾಡಿದರೆ ಮಾತ್ರ ಮತ್ತು ಜನರಿಗೆ ಉಪಯೋಗ ಆಗ್ತದೆ ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಬರೀ ಸರ್ಕಾರವನ್ನು ಒಂದೇ ನಂಬಿಕೊಂಡ್ರೆ ಆಗೋದಿಲ್ಲ. ಜನರಿಗೂ ಕೂಡ, ಸಾರ್ವಜನಿಕರು ಕೂಡ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಕುಂದಾಪುರ ರೈಲು ಪ್ರಯಾಣಿಕ ಸಮಿತಿಯ ಸರ್ವ ಸದಸ್ಯರು, ನಮ್ಮಲ್ಲಿ ಒಳ್ಳೆಯ ಕ್ರಿಯಾಶೀಲ ಸದಸ್ಯರಿದ್ದಾರೆ. ಎಲ್ಲ ಬೇರೆ ಬೇರೆ ರೀತಿಯ ಜನಗಳಿದ್ದಾರೆ. ಸ್ಟೇಷನ್ ಬಗ್ಗೆ ನಮ್ಮ ನಾಗರಾಚಾರ್ಯರು, ರಾಘವೇಂದ್ರ ಶೆಟ್ಟರು, ಉದಯ ಭಂಡಾರ್ಕರ್ ಹಾಗೆನವರು ದಿವಸ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಅದರಲ್ಲಿ ಏನು ತೊಂದರೆ ಇದ್ದದೆಲ್ಲ ಮನಗಂಡು ನಮ್ಮ ಸಮಿತಿ ಸದಸ್ಯರ ಕೆಲ ಪ್ರಮುಖರಿಗೆ ಗಮನ ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ನಾವು ಆಗಿಂದಾಗ ಮಾಡ್ತಾಯಿದ್ದೇವೆ. ಯಾವುದಾದ್ರು ಸಮಸ್ಯೆ ಇದ್ದರೆ ನಾವು ತಕ್ಷಣ ನಮ್ಮ ಕೊಂಕಣ ರೈಲ್ವೆ MD ಗಮನಕ್ಕೂ ಸಹ ನಾವು ಆಗಿಂದಾಗ ತರ್ತಾ ಇದ್ದೇವೆ. RRM ಗಮನಕ್ಕೆ ತರ್ತಾ ಇದ್ದೇವೆ. ನಮ್ಮ ವಿವೇಕ ನಾಯಕರಿದ್ದಾರೆ. ನಮ್ಮನ್ನು ಕುಂದಾಪುರದಲ್ಲಿ ಒಂದು ರೈಲ್ವೆ ಸಂಘಟನೆ, ಹೋರಾಟಗಾರರ ಸಂಘಟನೆ ಮಾಡೋದು ಆ್ಯಕ್ಚುಲಿ ವಿವೇಕ ನಾಯಕರೇ. ನಮ್ಮನ್ನೆಲ್ಲ ನಾವು ಮೂಲತಃ ಅವರು ಉತ್ತರ ಕನ್ನಡದ ಅನುಕೂಲರಾದರೂ ಕೂಡ ನಮ್ಮನ್ನೆಲ್ಲ ಹುರಿದುಂಬಿಸಿ ಇಲ್ಲಿ ಒಂದು ಸಂಘಟನೆ ಆಗಬೇಕನ್ನುವಂಥ ಒಂದು ಕೆಲಸ ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿದವರು ಅವರೇ. ಇವಾಗಲೂ ಕೂಡ ಅವರಿಗೆ ನಮಗೆ ಆಗಿಂದಾಗ ಮಾರ್ಗದರ್ಶನ ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ.
ಮಾಡ್ತಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಅದ್ರ ಜೊತೆಗೆ ನಮ್ಮ ಗೌತಮ್ ಶೆಟ್ಟರ್ ಬಗ್ಗೆ ಇವತ್ತು ಬರಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಬರಲಿಲ್ಲ. ಅವರಲ್ಲಿರುವಂಥ ಅಗಾಧ ಜ್ಞಾನ, ಅದ್ಭುತ ಪಾಂಡಿತ್ಯ ಸಾಧಾರಣ ಇಲ್ಲಿ ಯಾರಿಗೂ ಇರಲಿಕ್ಕಿಲ್ಲ. ಅಂದರೆ ಅಷ್ಟು ಹುಷಾರಿದ್ದಾರೆ, ಆ ವಿಷಯದಲ್ಲಿ ತುಂಬ ಹುಷಾರು ಇದ್ದಾರೆ ಮತ್ತು ಕೆಲಸ ಮಾಡುವಂಥ ಆ ಕಳಕಳಿ ಇದೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ. ಹಾಗೆ ನಾವು ಇದರ ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ. ಇದು ನನ್ನೊಬ್ಬರಿಂದ ಆದಂಥ ಕೆಲಸ ಅಲ್ಲ ಯಾವುದು ಕೂಡ. ನಾವು ಇಲ್ಲಿ ಅಧ್ಯಕ್ಷ ನೆಪಕ್ಕೆ ಮಾತ್ರ ಕೆಲಸ ಮಾಡೋರು ಎಲ್ಲರೂ ಇದ್ದಾರೆ. ಹಾಗಾಗಿ ನಮ್ಮ ಸಮಿತಿ ಇನ್ನೂ ಮುಂದೆ ಕೂಡ ಕೆಲಸ ಮಾಡಲಿಕ್ಕೆ ಇಂಥ ಒಂದು ಏನು ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ಇದು ಪ್ರೇರಣೆ ಆಗಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅಗತ್ಯ ಎಲ್ಲ ಸೌಕರ್ಯಗಳನ್ನು ನಾವು ಮಾಡಿಕೊಡ್ಬೋದು ಅನ್ನುವಂಥ ಆಶಾವಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು ಸರ್. ಯಾಕೆಂದರೆ ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಲಬ್ನೆಲ್ಲ ಒಂದಾದಂಥ ಕಳೆದ 28 ವರ್ಷಗಳಲ್ಲಿ ಉತ್ತಮ ಕಾರ್ಯಕ್ರಮ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತಾ ನಮ್ಮ ಕುಂದಾಪುರದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಅಂತ ಹೇಳ್ಬೋದು. ಇದು ಅಲ್ಲದೆ ಈ ಸಲ ನಮ್ಮ ರೋಹನ್ ಡಿಕೋಸ್ಟಾ ಇವರ ಟೀಮ್ನಿಂದ ಕೆಲವರು ಅತ್ಯುತ್ತಮ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲೇ ಮಾಡಿಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ವೆರಿ ಹ್ಯಾಪಿ ಟು ಸೇ ಅವರು ಈಗಾಗಲೇ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದೇ ರೀತಿ ಇಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಇಡೀ ವರ್ಷ ಅವ್ರು ಪ್ರತಿದಿನ ನೀವು ಪೇಪರ್ನಲ್ಲಿ ನೋಡ್ಬೋದು, ಯೂಟ್ಯೂಬ್ನಲ್ಲಿ ನೋಡ್ಬೋದು, ವಾಟ್ಸಪ್ ಗ್ರೂಪ್ನಲ್ಲಿ ಯಾವುದೋ ಗ್ರೂಪಲ್ಲಿ ನೋಡಿದ್ರು ಕೂಡ ಪ್ರತಿದಿನ 2 ರಿಂದ 3 ಕಾರ್ಯಕ್ರಮ ಪ್ರತಿ ಸ್ಕೂಲಿಗೆ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಹೋಮ್ಲೆಸ್ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಪ್ರತಿಯೊಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಇರ್ಬೋದು, ಯೂತ್ ಫಾರ್ ಎಜುಕೇಷನ್ ಪ್ರತಿಯೊಂದರಲ್ಲಿ ಕೂಡ ತಮ್ಮ ಸಮಯವನ್ನು ಕೊಟ್ಟು ಈ ಕ್ಲಬ್ಬು ಉತ್ತಮ ಕಾರ್ಯಕ್ರಮ ನಡೆಸಿದೆ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅದೇ ರೀತಿ ಈ ದಿನ ಅಧಿಕೃತ ಗೌರವ ಈ ದಿನದಂದು ಬೆಳಿಗ್ಗೆಯಿಂದ ನಾವು ಒಂದು 2 ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ. ಅದು ಶಾಲೆ ಕೊಡುವ ನಿಮ್ಮ TV ಇರ್ಬೋದು, ಮಕ್ಕಳಿಗೆ ಕೊಡುವಂಥ ಇದೊಂದು ಬಸ್ ಸ್ಟ್ಯಾಂಡ್ನ ರಿನೋವೇಷನ್ ಇರ್ಬೋದು, ಅದೇ ರೀತಿ ಮತ್ತೊಂದು ಶಾಲೆಯಲ್ಲಿ ನಡೆಯುವಂಥ ಒಂದು ಹಾಲಿಗೆ ಕೊಡುವಂಥ ದೇಣಿಗೆ ಇರ್ಬೋದು. ಇದೆಲ್ಲಕ್ಕಿಂತ ಮಿಂಚಿತಾಗಿ ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್, ಯಾಕಂದರೆ ಮುಂಬೈ ಹೋಗೋ ಕುಂದಾಪುರ ರೈಲ್ವೆ ಸ್ಟೇಷನ್ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿರುವಂಥ ನಮ್ಮ ಜನರಿಗೆ ಇಲ್ಲೊಂದು ತಂಗುದಾಣ ಭಾರಿ ಕಮ್ಮಿ. ಅದನ್ನು ನೋಡಿಕೊಂಡು ಈ ಸಲ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಅತಿ ಉತ್ತಮ ತಂಗುದಾಣವನ್ನು ಮಾಡಲಿಕ್ಕೆ ನಮ್ಮ ಇದ್ದಾರೆ. ಅದರಿಂದ ನಾವು ನಮ್ಮ ಜಿಲ್ಲೆಯ ಪರವಾಗಿ ಹೆಮ್ಮೆಯಿಂದ ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಲಬ್ಬಿನ ಎಲ್ಲ ಸೇವೆಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಜನರಿಗೆ ಉತ್ತಮ ಲಾಭವಾಗುವಂಥ ಕಾರ್ಯಕ್ರಮಗಳು ನೀವು ಮಾಡುತ್ತಾ ಬಂದು ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ಮಲ್ಟಿಪಲ್ನಲ್ಲೇ ಈಗ ನಾನು ಮೊನ್ನೆ ಮಲ್ಟಿಪಲ್ ಹೋದಾಗ ಕೂಡ ನಮ್ಮ ರೋಹನ್ ಡಿಕೋಸ್ಟಾ ಬಗ್ಗೆ ಮಾತಾಡಿದ್ದೆ. ಹೆಚ್ಚು MJF ಕೊಡುವ ಮೂಲಕ, ಒಂದು ಹೊಸ ಕ್ಲಬ್ ಕೊಡುವ ಮೂಲಕ, ಹೆಚ್ಚು ಮೆಂಬರ್ಶಿಪ್ ಕೊಡುವ ಮೂಲಕ ಆಲ್ರೆಡಿ ಈಗ ಕುಂದಾಪುರದಲ್ಲಿ ಒಂದು 67 ಮೆಂಬರ್ ಇದ್ದುಕೊಂಡು ಕೂಡ ಈ ದಿನ ಕೂಡ ಒಂದು 5 ಹೊಸ ಮೆಂಬರನ್ನು ಕೊಡುವ ಮೂಲಕ ಒಂದು ಅತಿ ಉತ್ತಮ ಕ್ಲಬ್ ಆಗಿ ಮೂಡಿ ಬಂದಿದೆ ಹೇಳಲಿಕ್ಕೆ. ಅದರಿಂದಾಗಿ ಆ ಕ್ಲಬ್ಬಿನ ಪ್ರತಿಯೊಂದು ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಅವರ ಹಿರಿಯರಾದ ಬಾಲಕೃಷ್ಣ ಶೆಟ್ಟರ್ ಅವರು ಕೂಡ ಝೋನ್ ಚೇರ್ಮನ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ಸ್ವಪ್ನ ಸುರೇಶ್ ಫಸ್ಟ್ ವಿಡಿಜಿ ಕೂಡ ನಮ್ಮೊಟ್ಟಿಗಿದ್ದಾರೆ, ನಮ್ಮ ಕ್ಯಾಬಿನೆಟ್ ಟ್ರೆಜರರ್ ನಮ್ಮ ಶ್ರೀನಿವಾಸ ಭಾಯಿ ಕೂಡ ನಮ್ಮೊಟ್ಟಿಗಿದ್ದಾರೆ. ಪ್ರತಿಯೊಂದು ಲಯನ್ಸ್ನ ಅವಾದಿತರು ಕೂಡ ಇಲ್ಲಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಸಂಸ್ಥೆ 1917ರಲ್ಲಿ ಇದು ಚಿಕಾಗೋದಲ್ಲಿ ಹುಟ್ಟಿಕೊಂಡದ್ದು. ತದನಂತರ ನಮ್ಮ ಭಾರತದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಸಾಧಾರಣ 200 ದೇಶಗಳಲ್ಲಿ ಲಯನ್ಸ್ ಒಂದು ಸೇವಾ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇಮೇಜನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಮಂಗಳೂರಿನವರು ರೈಲ್ವೆ ಶೆಲ್ಟರ್ ಅಂತ ಏನು ಹೇಳ್ತೀರಿ ನೀವು, ಅದನ್ನು ಇಲ್ಲಿ ನಿರ್ಮಿಸಿಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕಂದರೆ ನಮ್ಮ ಸಮುದಾಯದ ಜನರಿಗೆ ಅತ್ಯಂತ ಅಗತ್ಯವಾಗುವಂತಹ, ಇಲ್ಲಿ ರೈಲ್ವೆ ಸ್ಟೇಷನ್ ಪ್ರಯಾಣಿಕರಿಗೆ ಅಗತ್ಯವಾಗುವಂಥ ಶೆಲ್ಟರ್ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೆಲ್ಟರ್ ನಿರ್ಮಾಣ ಹಂತಕ್ಕೆ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರು ಸೇರಿ ಇದೊಂದು ಅತ್ಯುತ್ತಮವಾದ ನಮ್ಮ ಲಯನ್ಸಿನ ಇಮೇಜನ್ನು ಹೆಚ್ಚಿಸುವಂಥ ಒಂದು ಸೇವಾ ಕಾರ್ಯಕ್ರಮವನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ಲಯನ್ಸ್ ಕ್ಲಬ್ ಮಂಗಳೂರಿನ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಎಲ್ಲ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರಿನವರು ಮಾಡಿದ್ದಾರೆ. ಇವತ್ತು ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಗತ್ಯವಿರುವಂತಹ ಸ್ಮಾರ್ಟ್ TV, ಕಲೀಲಿಕ್ಕೆ ಅನುಕೂಲವಾಗುವಂತಹ ಒಂದು ಸ್ಮಾರ್ಟ್ TV ಕೊಡುಗೆ ಇರ್ಬೋದು, ಅಥವಾ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಹಾಲಿನ ವ್ಯವಸ್ಥೆ ಸರ್ಕಾರಿ ಶಾಲೆಗೆ ಅಗತ್ಯವಾಗಿ ಬೇಕು. ಆ ನಿಟ್ಟಿನಲ್ಲಿ ಆ ಹಳೆ ವಿದ್ಯಾರ್ಥಿ ಸಂಘದ ಜೊತೆಗೂಡಿ ಆ ಶಾಲೆಗೆ ಹಾಲನ್ನು ನೀಡುವಂತಹ ಕಾರ್ಯಕ್ರಮಗಳಿರ್ಬೋದು, ಹಾಗೂ ಇನ್ನೂ ಹಲವಾರು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಬಹಳ ಸಂತೋಷವಾಗ್ತಿದೆ. ಲಯನ್ಸ್ ಕ್ಲಬ್ ಮಂಗಳೂರು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದು ಕ್ಲಬ್ ಅಂತ ಹೇಳಲಿಕ್ಕೂ ಕೂಡ ಬಹಳ ಸಂತೋಷವಾಗ್ತಿದೆ. ನಮ್ಮ ಲಯನ್ಸಿಗೆ ಸೇವೆಯ ಜೊತೆ ನಮಗೆ ಕ್ಲಬ್ಗಳಿರ್ಬೋದು, ಮೆಂಬರ್ಶಿಪ್ ಇರ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾ ಗವರ್ನರ್ ಅವರು ಹೇಳಿದ ಹಾಗೆ ಅತ್ಯಂತ ಹೆಚ್ಚು ಸದಸ್ಯರನ್ನು ನೀಡುವ ಮೂಲಕ ಇರ್ಬೋದು, ಅಥವಾ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ MJF
ಆಗುವುದರ ಮುಖಾಂತರ ದೇಣಿಗೆಯನ್ನು ನೀಡುವಂಥ ಕೆಲಸವನ್ನಿರ್ಬೋದು, ಹಾಗೂ ಒಂದು ಹೊಸ ಕ್ಲಬ್ಗಳನ್ನು, ಯಾಕಂದರೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರೇನೇ ಲಯನ್ಸ್ ಸಂಸ್ಥೆ ಬೆಳಿಬೇಕು, ನೀವು ಹೇಗೆ ಬೆಳಿಬೇಕು, ಹೆಚ್ಚು ಹೆಚ್ಚು ಸದಸ್ಯರನ್ನು ಮಾಡುವ ಮುಖಾಂತರ ಅಥವಾ ಹೆಚ್ಚು ಹೆಚ್ಚು ಕ್ಲಬ್ಗಳನ್ನು ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸಬೇಕು ಎಂಬ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಎಲ್ಲ ಕೆಲಸಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರಿನವರು ಮಾಡಿದ್ದಾರೆ. ಅವರಿಗೆ ಜಿಲ್ಲೆ 317 ಸಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು, ನಮ್ಮ ಸಮುದಾಯದ ಜನರಿಗೆ ಅಗತ್ಯವಾದ ಸೇವಾ ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ ಮಂಗಳೂರಿನಿಂದ ನಡೆಯಲಿ ಎಂದು ಆಶಿಸುತ್ತಾ ಅವಕಾಶ ಹಾಗೆ ನಿಮಗೆ ಮನಸ್ಸು ಒಂದು ಪ್ರಶ್ನೆ ಕೇಳಿದೆ, ಹೇಗಾಯಿತು ಅದಕ್ಕೆ ಸಂಬಂಧಪಟ್ಟು ಒಂದು ಉತ್ತರ ಹೇಳ್ತೇನೆ. ಯಾಕಂದರೆ ಇಲ್ಲಿನ ಪ್ರಯಾಣಿಕರು ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಬೋಗಿಗೆ ಹೋಗಿ ಹತ್ತಲು ಮತ್ತು ಬೋಗಿಯಿಂದ ಇಳಿದುಕೊಂಡು ಸ್ಟೇಷನ್ ಬರಲಿಕ್ಕೆ ಅದು ಎಷ್ಟು ಕಷ್ಟಪಡ್ತಾರೆ ಅಂತ ಅಲ್ಲಿ ಪ್ರಯಾಣಿಕರಿಗೆ ಗೊತ್ತು. ಒಮ್ಮೆ ನಮ್ಮ ಅಧ್ಯಕ್ಷರಿಗೆ ಕೂಡ ಇಂಥ ಒಂದು ಕಟು ಅನುಭವ ಆಗಿ ಅವರು ಮನಸ್ಸಲ್ಲಿ ಅಂದೇ ತೀರ್ಮಾನ ಮಾಡಿದ್ರಂತೆ, ಏನಾದರೂ ಮಾಡಿ ಈ ಒಂದು ಸ್ಟೇಷನ್ಗೆ ಪ್ಲ್ಯಾಟ್ಫಾರ್ಮ್ ಮತ್ತು ಈ ಸ್ಟೇಷನನ್ನು ನವೀಕರಿಸಿ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಸ್ಟೇಷನ್ ಮಾಡಬೇಕಂತ ಅನಿಸ್ಕೊಂಡಿತ್ತು. ಅದಕ್ಕೋಸ್ಕರ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಲ್ಲಿನ ರೈಲ್ವೆ ಪ್ರಯಾಣಿಕರ ವೇದಿಕೆ ಅಂತ ಹಿತರಕ್ಷಣಾ ವೇದಿಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸಂಸದರನ್ನು ಇಲ್ಲಿ ಬರುವಾಗೆ ಮಾಡಿದ್ದಿದ್ರೆ ಇದು ಲಯನ್ ರೋವನ್ ರಿಕ್ವೆಸ್ಟರ್ ಅವರ ಭಗೀರಥ ಪ್ರಯತ್ನ ಅಂತ ಹೇಳಿ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ಈ ಕಾರ್ಯ ಹಮ್ಮಿಕೊಂಡಂಥ ಈ ಕಾರ್ಯ ಅವರ ಪ್ರಯತ್ನ ಖಂಡಿತವಾಗಿ ಅವರ ಪ್ರಯತ್ನ ಫಲಕಾರಿಯಾಗ್ತದೆ. ಆದಷ್ಟು ಶೀಘ್ರ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರ್ತದೆ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.